ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ರ? ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ. ನಾವು ತಿರುವನಂತಪುರನಿಂದ ಎಲ್ಲಿಗೆ ಹೊಂಟಿದ್ದಪ್ಪ ಅಂದ್ರೆ ವಾರ್ಕಲ್ಗೆ. ನಿಮ್ಗೆ ಆಗ ಹೇಳಿದ ನಾವು ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂದ್ರೆ ನಮ್ಗೆ ಹೋಗೋದು ಅದು ವಾರ್ಕಲ್ ಅಂತ. ಯಾಕಪ್ಪ ಅಂದ್ರೆ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ನಾವು ಇವತ್ತು ಹೋಗ್ತಿರೋದು ಪ್ಲೇಸ್ ಯಾವುದಪ್ಪ ಅಂದ್ರೆ ಅದು ವಾರ್ಕಲ್ ಬೀಚಿಗೆ. ನಡೀರಿ ಬೀಚ್ ಹೆಂಗದ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಯಾಕಪ್ಪ ಅಂದ್ರೆ ಈ ಸೌತ್ ಇಂಡಿಯನ್ ಮಿನಿ ಗೋವಾ ಅಂತಾನೂ ಕರೀತಾರೆ. ನಾವು ಸ್ಟೇಷನಿಂದ ಹೊರಗೆ ಬಂದಾಗ ನಿಮ್ಗೆ ಇಲ್ಲಿ ಸುತ್ತಮುತ್ತ ಬಸ್ಗಳು ಮತ್ತು ಆಟೋಗಳು ಕಾಣ್ತಾವೆ. ಎಲ್ಲರೂ ಕರೀತಾರೆ ಬರ್ರಿ ಎಲ್ಲಿ ಹೋಗ್ಬೇಕಾದ ಪ್ಲೇಸ್ ಅಂತ. ನೀವು ನಡೆದ ಪ್ಲೇಸ್ಗಳಲ್ಲಿ ನೀವು ಅಡ್ರೆಸ್ ಇಲ್ಲಿ ಕರೆಕ್ಟಾಗಿ ಹೇಳ್ರಿ, ಅವರು ನಿಮ್ಗೆ ಕರೆಕ್ಟಾಗಿ ನಿಮ್ಗೆ ಹೋಗೋ ಪ್ಲೇಸಿಗೆ ಹೋಯ್ತಾರೆ. ನಾವೀಗ ಆಟೋ ಹೊಡ್ಕೊಂಡೋಗಿ ಎಲ್ಲಿ ಹೊಂಟಿದ್ದಪ್ಪ ಅಂದ್ರೆ ವಾರ್ಕಲ್ ಬೀಚಿಗೆ. ನಡೀರಿ ಬೀಚ್ ಯಾವ ಥರ ಅದ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಜಸ್ಟ್ ಸ್ಟೇಷನಿಂದ 2-3 ಕಿಲೋಮೀಟ್ರ್ ಆಗ್ತದೆ ಅಂತ ಒಬ್ರು ಹೇಳಿದ್ರು. ನೋಡೊಮ್ಮೆ ನಾವು ಅಷ್ಟು ಕರೆ ಅದ ಇಲ್ಲಪ್ಪ ಅಂತ ಅದಕ್ಕೆ ನಡೆದೆವು. ಬರೋಬ್ಬರಿ 10 ನಿಮಿಷನಾಗ ಬಂದು ಮುಟ್ದೆ ನೋಡ್ರಿ ವಾರ್ಕಲ್ ಬೀಚಿಗೆ. ಇಲ್ಲಿ ಹೊರಗೆ ನಿಂತ ನಾವು ನೋಡಕ್ಕೆ ಎಷ್ಟು ಭಾರಿ ಕಾಣತ್ತ ಅಂದ್ರೆ ಇನ್ನು ಒಳಗೆ ಹೋಗಿ ತೆಳಗೆ ಇಳಿದ್ರೆ ಹೆಂಗಿರ್ಬೋದು ನೋಡ್ರಿ. ಬ್ಯೂಟಿಫುಲ್ ವ್ಯೂವ ನೋಡ್ರಿ. ಹೋಗಮ್ಮ. ಇಲ್ಲಿಂದ ಎಷ್ಟು ಮಸ್ತಾಗಿ ಕಾಣತ್ತ ನೋಡ್ರಿ ವ್ಯೂವ. ಇಲ್ಲಿ ನೋಡ್ರಿ ನಾ ಹೆಂಗದ ಇಲ್ಲಿ. ಅದನ್ನು ಬೀಚಿಂದ ವ್ಯೂ ಸ್ವಲ್ಪ ತಗೊಂಡು ಮಜಾ ತೊಗೊಳತ್ತದ. ಇಲ್ಲಿ ಬೀಸೋ ಗಾಳಿ ಇಷ್ಟು ಹಸಿರು ಕಾಣತ್ತ ನೋಡ್ರಿ. ನೀವು ಬೀಚ್ ಒಳಗೆ ಎಂಟ್ರಿ ಆದ್ಮೇಲೆ ನಿಮ್ಗೆ ಈ ಥರ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ಎಷ್ಟೋ ಕಿರಾಣಿ ಅಂಗಡಿಗಳು ಅವ ಮತ್ತು ಸ್ವಲ್ಪ ಇಲ್ಲಿ ಸ್ಕ್ಯಾಮ್ನೂ ಆಗ್ತಾ ಇರ್ತಾವ. ಸ್ವಲ್ಪ ಅದಕ್ಕೆ ನೀವು ಅವಾಯ್ಡ್ ಮಾಡಿರಿ. ಮತ್ತು ಇಲ್ಲಿ ನೀವು ಬೀಚ್ನ ವ್ಯೂನ ಅಲ್ಲಿ ಮುಂದೆ ಸ್ವಲ್ಪ ದೂರ ನಡ್ಕೋತ ಹೋಗ್ರಿ. ಇಲ್ಲಿ ಗುಟ್ಟದ ಮ್ಯಾಗ ಹಿಂಗೆ ನೋಡೋಕೆ ಕಾಣ್ತದೆ ನೋಡ್ರಿ ವ್ಯೂ. ಹಬ್ಬ ಏನಂತೀರಿ ವ್ಯೂ ಹೊಡೆದ್ರಲ್ಲ ಒಂದ್ಸರಿ ಸ್ವರ್ಗನೇ ಅಂತ ಹೇಳ್ಬೋದು. ಆ ಥರ ಅದ ಅದು ವ್ಯೂ. ನೀವೇ ನೋಡಕತ್ತಿರಲ್ಲ ಫ್ರೆಂಡ್ಸ್, ಈ ಸಮುದ್ರದ ಸೌಂಡ ಇಷ್ಟು ಭಾರಿ ಕೇಳಕ್ಕೆ ಪೀಸ್ಫುಲ್ಲಾಗಿ ಕೇಳ್ತದೆ ಅಂದ್ರೆ ಇನ್ನೊಂದ್ಸಲ ಇಲ್ಲೇ ಕೂಡ್ಬೇಕು ಅನಿಸ್ತದ. ಆ ಥರ ಇಲ್ಲಿ ಸೌಂಡ ಮತ್ತು ಗಾಳಿನ ಬೀಸ್ತಾ ಇರ್ತದೆ. ಇಲ್ಲಷ್ಟೇ ಅಲ್ಲ, ಯಾವ ಸಮುದ್ರ ಹೋದ್ರೂ ಅಷ್ಟೇ ಅಲ್ಲಿ ಬೀಸೋ ಗಾಳಿ ಮತ್ತು ಅವು ನೀರು ನಮ್ಗೆ ಕೇಳಿಸೋ ಶಬ್ದಗಳು ಇನ್ನೇ ಕೇಳಬೇಕೆ ಅನ್ನಿಸ್ತಾವೆ. ಈಗ ನಾವು ಕೆಳಗಡೆ ಬೀಚ್ನಿಂದ ವ್ಯೂನ ನೋಡಾಯಿತು. ಈಗ ನಾವು ಗುಡ್ಡದ ಮ್ಯಾಲಿಂದ ಈಗ ಹೆಂಗದ ಅಂತ ವ್ಯೂನ ನೋಡೋಕೆ ಹೊಂಟಿದ್ದೆವು. ನಡೀರಿ. ಇಲ್ಲಿ ನೋಡ್ರಿ ಎಷ್ಟು ರಿಸಾರ್ಟ ಎಷ್ಟು ರೆಸ್ಟೋರೆಂಟ್ಗಳವ. ನೀವು ಇಲ್ಲಿ ಯಾವ್ದು ಬೇಕಾದ್ರೂ ಇಲ್ಲಿ ಬಂದು ಬುಕ್ ಮಾಡ್ಕೋಬೋದು. ನೋಡ್ರಿ ಫ್ರೆಂಡ್ಸ್ ಹೆಂಗೆ ಕಾಣತ್ತದ ಇಲ್ಲಿ ವ್ಯೂನ. ನಾ ಹೇಳೋದಲ್ಲ, ನೀವೇ ನೋಡತ್ತೀರ ನೋಡ್ರಿ ಕಣ್ಣಾರೆ ಹೆಂಗದ ಇಲ್ಲಿ ನೋಡೋಕ್ಕಂಥ ವ್ಯೂ. ಅದಕ್ಕೆ ಇಲ್ಲಿ ಯಾಕಪ್ಪ ಇದು ಮಿನಿ ಗೋವಾ ಅಂತ ಕರೀತಾರಂತ ನಂಗೆ ಈಗ ಗೊತ್ತಾಯ್ತು. ನೋಡೋಕೆ ಸೇಮ್ ಟು ಸೇಮ್ ಗೋವಾ ಥರನೇ ಅದ. ನಾವೀಗ ಈ ವಾರ್ಕಲ್ ಬೀಚ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋಕೆ ಹೊಂಟಿದ್ದೆವು. ನಾವು ಇಲ್ಲಿ ಏನೇನು ಸಿಗ್ಬೋದಿಲ್ಲ ಅಂತ ಎಲ್ಲ ಈಗ ನೋಡೋಕೆ ಹೊಂಟಿದ್ದೆವು. ನಡೀರಿ ನೋಡೋಣ. ಇಷ್ಟೆಲ್ಲ ನೋಡಿದ್ಮ್ಯಾಗ ನಮಗಂತೂ ಸ್ವಲ್ಪ ಸುಸ್ತಾಯಿತು. ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಬೀಚಿನ ಮ್ಯಾಗ ಸ್ವಲ್ಪ ರೇತಿನ ಮ್ಯಾಗ
ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದು. ನಡೀರಿ ಸ್ವಲ್ಪ ರೆಸ್ಟ್ ಮಾಡೋಣ. ಮತ್ತು ಹಂಗೆ ಸ್ವಲ್ಪ ರೆಸ್ಟ್ ಮುಗಿದ್ಮ್ಯಾಗ ಸ್ವಲ್ಪ ಇಲ್ಲಿ ಎಂಜಾಯ್ ಮಾಡೋಣ. ನಡೀರಿ. ಈ ವಾರ್ಕಲ್ ಬೀಚಿಗೆ ಬಂದು ನಮ್ಗೆ ಮೈಂಡ್ನಾಗೆ ಸ್ವಲ್ಪ ಸ್ಟ್ರೆಸ್ ಮತ್ತು ಡಿಪ್ರೆಷನ್ ಎಲ್ಲನೂ ಸ್ವಲ್ಪ ದೂರ ಆಯ್ತು ನೋಡ್ರಿ. ನಾವೀಗ ನೆಕ್ಸ್ಟ್ ಪ್ಲೇಸಿಗೆ ಎಲ್ಲ ಹೋಗ್ಬೇಕಂತ ಡಿಸೈಡ್ ಆದೆವು. ಈ ವಾರ್ಕಲ್ ಬೀಚ್ನಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆವು ಸ್ವಲ್ಪ. ಮತ್ತು ಈ ಹೋಗೋ ಪ್ಲೇಸ್ ಯಾವುದಪ್ಪ ಅಂದ್ರೆ ಜಟ ಆರ್ಟ್ ಸೆಂಟರ್. ಅವಾಗಿಂತನ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.